ವಿಕೆ ಯೂಟ್ಯೂಬ್ ಗಳಿಗೆ ಸುಸ್ವಾಗತ. ನಮ್ಮ ಎಲ್ಲಾ ವೀಕ್ಷಕರಿಗೆ ನಾವು ಆತ್ಮೀಯ ಸ್ವಾಗತವನ್ನು ನೀಡುತ್ತೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಪವಿತ್ರ ಹಬ್ಬವಾದ ರಕ್ಷಾ ಬಂಧನದ ಮೂಲವನ್ನು ಪರಿಶೀಲಿಸುತ್ತೇವೆ ಮತ್ತು ಭಗವಾನ್ ಕೃಷ್ಣ ಮತ್ತು ದ್ರೌಪದಿಯ ನಡುವಿನ ದೈವಿಕ ಬಂಧವನ್ನು ಅನ್ವೇಷಿಸುತ್ತೇವೆ. ಈ ಕಥೆಯು ಕೇವಲ ರಕ್ಷಣೆ ಮತ್ತು ಪ್ರೀತಿಯ ಕಥೆಗಿಂತ ಹೆಚ್ಚು. ಇದು ನಂಬಿಕೆ ಮತ್ತು ಸಹೋದರ ಮತ್ತು ಸಹೋದರಿಯರ ನಡುವಿನ ಶಾಶ್ವತ ಭರವಸೆಯ ಆಳವಾದ ಬೇರೂರುವ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ. ನಮ್ಮ ಕಥೆಯು ಯುಧಿಷ್ಠಿರನ ಭವ್ಯವಾದ ಆಸ್ಥಾನದಲ್ಲಿ ಪ್ರಾರಂಭವಾಗುತ್ತದೆ. ಅಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿದ್ದಾನೆ. ರಾಜಸಭೆಯ ಸಮಯದಲ್ಲಿ ಛೇದಿಯ ರಾಜ ಶಿಶುಪಾಲನು ಶ್ರೀಕೃಷ್ಣನ ಮೇಲೆ ಅವಮಾನಿಸಲು ಪ್ರಾರಂಭಿಸುತ್ತಾನೆ. ಕೃಷ್ಣನ ತಾಳ್ಮೆ ಮತ್ತು ಎಚ್ಚರಿಕೆಯ ಹೊರತಾಗಿಯೂ ಶಿಶುಪಾಲನ ಅಪರಾಧಗಳು ಇನ್ನು ಮುಂದೆ ಸಹಿಸಲಾಗದ ಹಂತವನ್ನು ತಲುಪುತ್ತವೆ. ಅಂತಿಮವಾಗಿ ತ್ವರಿತ ಮತ್ತು ದೈವಿಕ ನ್ಯಾಯದ ಕ್ರಿಯೆಯಲ್ಲಿ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಬಿಡುತ್ತಾನೆ, ಶಿಶುಪಾಲನನ್ನು ಶಿರಶ್ಛೇದನ ಮಾಡುತ್ತಾನೆ. ಶ್ರೀಕೃಷ್ಣನು ವಿಜಯಶಾಲಿಯಾಗಿದ್ದರೂ ಶಾಂತವಾಗಿ ಹಿಂತಿರುಗುತ್ತಿದ್ದಂತೆ ಅನಿರೀಕ್ಷಿತವಾಗಿ ಏನಾದರೂ ಸಂಭವಿಸುತ್ತದೆ. ಸುದರ್ಶನ ಚಕ್ರವು ತನ್ನ ಉದ್ದೇಶವನ್ನು ಪೂರೈಸಿದ ನಂತರ ಅಜಾಗರೂಕತೆಯಿಂದ ಕೃಷ್ಣನ ಕಿರುಬೆರಳುಗಳನ್ನು ಮೇಯಿಸುತ್ತದೆ. ಗಾಯದಿಂದ ರಕ್ತ ಹರಿಯಲು ಪ್ರಾರಂಭಿಸುತ್ತದೆ. ಆಸ್ಥಾನದಲ್ಲಿ ಹಾಜರಿದ್ದ ದ್ರೌಪದಿ ನೋವಿನಿಂದ ನರಳುತ್ತಿರುವ ಕೃಷ್ಣನ ದರ್ಶನವಾಗುವುದಿಲ್ಲ. ಎರಡನೇ ಯೋಚನೆ ಮಾಡದೆ ದ್ರೌಪದಿ ಕೃಷ್ಣನ ಬಳಿಗೆ ಧಾವಿಸುತ್ತಾಳೆ. ಪ್ರೀತಿ ಮತ್ತು ಕಾಳಜಿ ನಿಸ್ವಾರ್ಥ ಕ್ರಿಯೆಯಲ್ಲಿ ಅವಳು ಪಲ್ಲು ಎಂದು ಕರೆಯಲ್ಪಡುವ ತನ್ನ ಸೀರೆಯಿಂದ ಒಂದು ತುಂಡನ್ನು ಹರಿದು ಕೃಷ್ಣನ ಗಾಯಗೊಂಡ ಬೆರಳಿಗೆ ಸುತ್ತುತ್ತಾಳೆ. ಈ ಸರಳವಾದ ಆದರೆ ಆಳವಾದ ಹಾವಭಾವವು ಕೃಷ್ಣನನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ದ್ರೌಪದಿಗೆ ಪ್ರತಿಜ್ಞೆ ಮಾಡುತ್ತಾನೆ, ತನ್ನ ಸಹೋದರಿ, ನಿನಗೆ ಬೇಕಾದಾಗ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಈ ರಕ್ಷಾ ಸೂತ್ರವು ಯಾವಾಗಲೂ ಈ ಪವಿತ್ರ ಬಂಧವನ್ನು ನನಗೆ ನೆನಪಿಸುತ್ತದೆ. ಸಮಯ ಕಳೆದು ಹೋಯಿತು ಮತ್ತು ಪಾಂಡವರು ದಾಳಗಳ ಆಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ನಂತರ ಹಸ್ತಿನಾಪುರದ ಆಸ್ಥಾನದಲ್ಲಿ ತಮ್ಮನ್ನು ಕಂಡುಕೊಳ್ಳುತ್ತಾರೆ. ಕ್ರೂರ ಟ್ವಿಸ್ಟ್ನಲ್ಲಿ ಕೌರವರಲ್ಲಿ ಒಬ್ಬನಾದ ದುಶ್ಯಾಸನನು ಇಡೀ ನ್ಯಾಯಾಲಯದ ಮುಂದೆ ದ್ರೌಪದಿಯ ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸುತ್ತಾನೆ. ತನ್ನ ಹತಾಶೆಯ ಕ್ಷಣದಲ್ಲಿ ದ್ರೌಪದಿ ಕೃಷ್ಣನನ್ನು ನೆನಪಿಸಿಕೊಳ್ಳುತ್ತಾಳೆ ಮತ್ತು ಸಹಾಯಕ್ಕಾಗಿ ಅವನನ್ನು ಕರೆಯುತ್ತಾಳೆ. ದ್ರೌಪದಿಯ ಕರೆಗೆ ಪ್ರತಿಕ್ರಿಯೆಯಾಗಿ ಕೃಷ್ಣ ಅದ್ಭುತವಾಗಿ ಮಧ್ಯ ಪ್ರವೇಶಿಸುತ್ತಾನೆ. ದುಶ್ಯಾಸನನು ಅವಳನ್ನು ಕಿತ್ತೆಸೆಯಲು ಪ್ರಯತ್ನಿಸುತ್ತಿರುವಾಗ ಅವಳ ಸೀರೆಯು ಅನಂತವಾಗಿ ವಿಸ್ತರಿಸುತ್ತದೆ. ಅವಳ ಗೌರವವನ್ನು ಸಂರಕ್ಷಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಕೌರವರು ಅಂತಿಮವಾಗಿ ಕೈಬಿಡುತ್ತಾರೆ, ದಣಿದಿದ್ದಾರೆ ಮತ್ತು ಅವಮಾನಿಸುತ್ತಾರೆ. ದ್ರೌಪದಿ ತನ್ನ ಬೆರಳಿಗೆ ಪಲ್ಲು ಕಟ್ಟಿಕೊಂಡಾಗ ಕೊಟ್ಟ ವಾಗ್ದಾನವನ್ನು ಕೃಷ್ಣನು ಈಡೇರಿಸಿದ್ದು ಈ ದಿವ್ಯ ರಕ್ಷಣೆ. ದ್ರೌಪದಿಯು ತನ್ನ ಸೀರೆಯ ಪಲ್ಯವನ್ನು ಕೃಷ್ಣನ ಬೆರಳಿಗೆ ಕಟ್ಟಿದ ದಿನ ಶ್ರಾವಣ ಪೌರ್ಣಿಮೆಯ ದಿನವಾಗಿದ್ದು ಅದನ್ನು ಈಗ ರಕ್ಷಾಬಂಧನ ಎಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಶಾಶ್ವತ ಬಂಧವನ್ನು ಸಂಕೇತಿಸುತ್ತದೆ. ಇದು ಸಹೋದರಿಯರು ತಮ್ಮ
ಸಹೋದರರ ಮಣಿಕಟ್ಟಿನ ಮೇಲೆ ರಾಖಿ ಅಥವಾ ಪವಿತ್ರ ದಾರವನ್ನು ಕಟ್ಟುವ ದಿನವಾಗಿದೆ ಮತ್ತು ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರನ್ನು ಎಲ್ಲಾ ಹಾನಿಗಳಿಂದ ರಕ್ಷಿಸಲು ಪ್ರತಿಜ್ಞೆ ಮಾಡುತ್ತಾರೆ. ಹೀಗಾಗಿ ಕೃಷ್ಣ ಮತ್ತು ದ್ರೌಪದಿಯ ಕಥೆಯು ಕೇವಲ ದಯೆಯ ಸರಳ ಕ್ರಿಯೆಯಲ್ಲ, ಇದು ಸಮಯ, ಸ್ಥಳ ಮತ್ತು ಜೀವಿತವಾದಿಯನ್ನು ಮೀರಿದ ಬಂಧದ ಬಗ್ಗೆ. ರಕ್ಷಾಬಂಧನವು ಈ ಬಾಂಧವ್ಯದ ಆಚರಣೆಯಾಗಿದ್ದು, ಪ್ರೀತಿ, ರಕ್ಷಣೆ ಮತ್ತು ನಾವು ಪರಸ್ಪರ ಮಾಡುವ ಪವಿತ್ರ ಭರವಸೆಗಳ ಮಹತ್ವವನ್ನು ನೆನಪಿಸುತ್ತದೆ.